ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಸೊ ಇವತ್ತಿನ ದಿನ ಅಧ್ಯಾಯ 5 ಸಮಾಜ ವಿಜ್ಞಾನ ಭಾಗ 1ರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅನ್ನುವಂಥ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಹಂಗಂದ್ರೆ ಭಾರತದ ಇತಿಹಾಸದೊಳಗೆ ಮುಖ್ಯವಾಗಿ ಏನು 19ನೇ ಶತಮಾನ ಏನೈತಿ, ಸೊ 19ನೇ ಶತಮಾನವನ್ನು ಭಾರತೀಯ ಒಂದು ಇತಿಹಾಸದಲ್ಲಿ ಭಾರತೀಯ ಪುನರುಜ್ಜೀವನ ನೋಡ್ರಿ, ಭಾರತೀಯ ಪುನರುಜ್ಜೀವನ ಹಾಗೂ ಸಮಾಜ ಸುಧಾರಣೆಯ ಕಾಲ ಅಂತ ಕರೀತಾರೆ. ಸೊ ಯಾವ ಶತಮಾನವನ್ನ ಭಾರತೀಯ ಪುನರುಜ್ಜೀವನ ಹಾಗೂ ಸಮಾಜ ಸುಧಾರಣೆಯ ಕಾಲ ಅಂತೇಳಿ ಕರೀತಾರೆ ಅಂತ ಹೇಳಿದ್ರೆ ಅದು 19ನೆಯ ಶತಮಾನ ಅಂತ ಹೇಳಿ ತಿಳ್ಕೊಬೇಕಾಗಿರುವಂತ ಅಂಶ. ಸೊ ಇದು 19ನೇ ಶತಮಾನವನ್ನ ನಾವು ಏನು ಭಾರತೀಯ ಪುನರುಜ್ಜೀವನ ಅಥವಾ ಸಮಾಜ ಸುಧಾರಣೆಯ ಕಾಲ ಅಂತ ಹೇಳಿ ಕರಿತೀವಿ. ಸೊ ಎಷ್ಟನೇ ಶತಮಾನವನ್ನು ಕರಿತೀವಿ ಅಂತ ಹೇಳಿ 19ನೇ ಶತಮಾನವನ್ನ ಭಾರತೀಯ ಪುನರುಜ್ಜೀವನ ಹಾಗೂ ಏನು ಒಂದು ಸಮಾಜ ಸುಧಾರಣೆಯ ಕಾಲ ಅಂತ ಹೇಳಿ ಕರಿತಾವ ಅಂತ ಹೇಳಿ ನಾವು ಇದನ್ನ ತಿಳ್ಕೊತೀವಿ. ಸೊ ಇನ್ನು 19ನೇ ಶತಮಾನ ಅಂತ ಹೇಳಿದ್ರೆ, ಸೊ ಇತಿಹಾಸದಲ್ಲಿ ಮುಖ್ಯವಾಗಿ ಶತಮಾನಗಳು ಮತ್ತು ಇಸ್ವಿಗಳು ಏನು ವರ್ಷಗಳದಾವಲ್ಲ, ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಇತಿಹಾಸ ಬಹಳ ಸರಳವಾಗಿ ನಮಗ ಅರ್ಥ ಆಗ್ತತಿ ಅನ್ನುವಂತ ಒಂದು ಅಂಶವನ್ನ ತಿಳ್ಕೊತೀವಿ. ಹಂಗಂದ್ರ 19ನೇ ಶತಮಾನ ಅಂತ ಹೇಳಿದ್ರೆ ನೀವು ನೋಡ್ಬೋದಿಲ್ಲ, ಸಾಮಾನ್ಯ ಶಕ 1801ರಿಂದ 1900ನೇ ಇಸ್ವಿಯನ್ನ ನೋಡ್ರಿ, ಸಾಮಾನ್ಯ ಶಕ 1801ರಿಂದ 1900ನೇ ಇಸ್ವಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ 19ನೇ ಶತಮಾನ ಅಂತ ಕರಿತೀವಿ. ಅಂದ್ರೆ 1801ರಿಂದ 1900 ಒಳಗೆ ಏನ್ ಇಸ್ವಿ ಅದಾವಲ್ಲ ಎಲ್ಲವೂ ಬರುದು ಸೊ 19ನೇ ಶತಮಾನದಲ್ಲಿ. ಹಂಗಾರೆ ಶತಮಾನ ಅಂತ ಹೇಳಿದ್ರ, ಒಂದು ಶತಮಾನ ಅಂತ ಹೇಳಿದ್ರೆ 100 ವರ್ಷಗಳು. ಎಷ್ಟು ವರ್ಷಗಳು? 100 ವರ್ಷಗಳು. ಒಂದು ಶತಮಾನ ಅಂತ ಹೇಳಿದ್ರೆ 100 ವರ್ಷಗಳು ಅಂತೇಳಿ ನಾವು ಪರಿಗಣನೆಯನ್ನ ಮಾಡ್ತೀವಿ. ಹಂಗಾರೆ 1ನೇ ಶತಮಾನ ಅಂತ ಹೇಳಿದ್ರೆ 1ನೇ ಇಸ್ವಿಯಿಂದ 100 ಇಸ್ವಿಗಳನ್ನ ಒಳಗೊಂಡಿರ್ತದೆ. ನೋಡ್ರಿ, 1ನೇ ಇಸ್ವಿಯಿಂದ 100 ಇಸ್ವಿಗಳಂದ ಎಷ್ಟಾಯ್ತು? 100 ವರ್ಷಗಳಾಯ್ತು. ಒಂದು 100 ವರ್ಷದ ಬಂಡಲ್ ಅನ್ನು ನಾವೇನ್ ಕರಿತೀವಿ ಅದನ್ನ ಒಂದು ಶತಮಾನ ಅಂತ ಹೇಳಿ ಕರಿತೀವಿ. ಅದೇ ರೀತಿ 2ನೇ ಶತಮಾನ ಅಂತ ಹೇಳಿದ್ರೆ ಇಲ್ಲಿಗೆ 100 ಎಂಡ್ ಆಗಿತ್ತು. ಸೊ 101ರಿಂದ 200ನೇ ಇಸ್ವಿಯನ್ನ ನಾವೇನಂತ ಕರಿತೀವಿ ಅಂದ್ರೆ 2ನೇ ಶತಮಾನ ಅಂತ ಕರಿತೀವಿ. ಸೊ ನೋಡ್ರಿ, 100 ದಾಟಿ 1 ವರ್ಷ ಅದು ಮುಂದೆ ಬಂದ್ರು ಕೂಡ ಅದು 2ನೇ ಶತಮಾನಕ್ಕೆ ಹೋಗ್ತದೆ. ಎಲ್ಲಿವರೆಗೂ? 200 ರೌಂಡ್ ಫಿಗರ್ ಏನಿದೆ 200 ವರ್ಗು ಅದು ಎಷ್ಟನೇ ಶತಮಾನ? 2ನೇ ಶತಮಾನ. ಅದೇ ರೀತಿ ನೋಡಿ, 200 ಮುಗೀತು, 201ರಿಂದ 300ನೇ ಇಸ್ವಿ ಏನದಾವಲ್ಲ ಇದನ್ನ ನಾವು 3ನೇ ಶತಮಾನ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 300 ಮುಗೀತು, 301ರಿಂದ 400 ಎಷ್ಟನೇ ಶತಮಾನ? ವೆರಿ ಗುಡ್, ಎಷ್ಟನೇ ಶತಮಾನ? 4ನೇ ಶತಮಾನ. ಅದೇ ರೀತಿ 401ರಿಂದ 500 ಏನೈತಲ್ಲ ಇದು 5ನೇ ಶತಮಾನ. ನೋಡಿ, 400 ಇದೆ, ಇದು 4ನೇ ಶತಮಾನ ಬಂದಿದೆ. 400 ಅಂತ ಇಸ್ವಿ ಬಂದ್ರದು 4ನೇ ಶತಮಾನ. ಅದೇ 400 ದಾಟಿ 401 ಅಂತ ಬಂದ್ರದು 5ನೇ ಶತಮಾನಕ್ಕೆ ಹೋಗ್ತದೆ. ಎಲ್ಲಿವರೆಗೂ? 500 ವರ್ಗು. ಮತ್ತೆ 500 ದಾಟಿ 501 ಇಸ್ವಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ 600 ಮಠ ಅದು 6ನೇ ಶತಮಾನಕ್ಕೆ ಹೋಗ್ತದೆ. ಹಿಂಗೆ 7ನೇ ಶತಮಾನ ಅಂತ ಹೇಳಿದ್ರೆ 601ರಿಂದ 700ನೇ ಇಸ್ವಿವರೆಗೂ ಅದು 7ನೇ ಶತಮಾನ. ಹಂಗ 8ನೇ ಶತಮಾನ, 9ನೇ ಶತಮಾನ, ಈ ರೀತಿಯಾಗಿ ಶತಮಾನಗಳು ಏನಾಗ್ತಾವಲ್ಲ ನಾವು ವರ್ಷಗಳನ್ನ ಏನ್ ಇಸ್ವಿಗಳನ್ನ ನಾವು ಶತಮಾನದ ರೂಪದಲ್ಲಿ ನಾವು ನೋಡ್ತೀವಿ. ಸೊ ಹಂಗಂದ್ರೆ ಪ್ರಸ್ತುತ ನಾವು ಎಷ್ಟನೇ ಶತಮಾನದೊಳಗೆ ಅದೀವಿ ಅಂತ ಹೇಳಿದ್ರ, ಪ್ರಸ್ತುತ ನಾವು ಈಗ ಸದ್ಯಕ್ಕೆ ಎಷ್ಟನೇ ಶತಮಾನದಾಗ ಅದೀವಿ ಅಂತ ಇದು 2026. ಸೊ 2026ನೇ ಇಸ್ವಿ ಎಷ್ಟನೇ ಶತಮಾನದೊಳಗೆ ಅದೀವಿ ಅಂತ ವಿಷಯ ಅಂತಂದ್ರ ಇದು 21ನೇ ಶತಮಾನದೊಳಗೆ ಅದೀವಿ. ಎಷ್ಟನೇ ಶತಮಾನ? 21ನೇ ಶತಮಾನದೊಳಗ ಅದೇವಿ. ಹಂಗಂದ್ರ 21ನೇ ಶತಮಾನ ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿ ಮಠ ಐತಿ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ. ಸೊ ಹಂಗಾರೆ 2001ರಿಂದ 2100 ಮಠ ಏನೈತಲ್ಲ ಇದು 21ನೇ ಶತಮಾನ. ನೋಡ್ರಿ, 2001ರಿಂದ 2100 ಅಂದ್ರೆ ಎಷ್ಟು ವರ್ಷಗಳೊಳಗ ಎಷ್ಟು ಇಸ್ವಿಗಳದಾವು? 100 ವರ್ಷಗಳದಾವು. ಅದಕ್ಕೆ ನಾವು ಹೇಳ್ದಂಗಿದೆ 100 ವರ್ಷಗಳನ್ನ ಸೇರಿ ನಾವು ಒಂದು ಶತಮಾನ ಅಂತ ಕರಿತೀವಿ. ಹಂಗಾಗಿ 2001ನೇ ಇಸ್ವಿಯಿಂದ 2100ನೇ ಇಸ್ವಿವರೆಗೂ ಇದು ಎಷ್ಟನೇ ಶತಮಾನ? 21ನೇ ಶತಮಾನ. ಹಂಗಾರೆ ನಾವೆಲ್ಲ ಈಗ 2026 ಇಸ್ವಿ ಐತಂದ್ರೆ ಎಷ್ಟನೇ ಶತಮಾನದಾಗ ಅದೀವಿ? 21ನೇ ಶತಮಾನದೊಳಗೆ ಅದೀವಿ. ಹಂಗಾರೆ 21ನೇ ಶತಮಾನ ಎಲ್ಲಿವರೆಗೂ ಇರ್ತದಪ್ಪ ಅಂದ್ರೆ 2100 ವರ್ಗೂ ಇರ್ತದೆ. 2101 ಅಂತ ಬಂದಾಗ ಆ ಇಸ್ವಿ ಬಂದಾಗ ಅದು 22ನೇ ಶತಮಾನಕ್ಕೆ ಹೋಗ್ತದೆ. ಸೊ ಹಂಗ ನಾವೆಲ್ಲ ಪ್ರಸ್ತುತವಾಗಿ 21ನೇ ಶತಮಾನದೊಳಗೆ ಅದೀವಿ ಅನ್ನುವಂಥ ಅಂಶವನ್ನ ನಾವಿಲ್ಲಿ ತಿಳ್ಕೊತೇವೆ. ಹಾಗಾದ್ರೆ ಈ ಪಾಠಕ್ಕೆ ಐ ಹೋಪ್ ಇದು ನಿಮ್ಗ ಶತಮಾನಗಳು ಮತ್ತು ಇಸ್ವಿಗಳು ಯಾವ ರೀತಿಯಾಗಿ ಶತಮಾನಗಳನ್ನ ಮತ್ತು ಇಸ್ವಿಗಳನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ನೀವು ತಿಳ್ಕೊಂಡ್ರಿ. ಸೊ ನಿಮ್ಗೆ ಅರ್ಥ ಆಗೈತೆ ಅಂತೇಳಿ ನಾನು ಭಾವಿಸ್ತಾ, ಸೊ ಹಂಗಂದ್ರೆ ಈಗ ಈ ಶತಮಾನಗಳು ಇಸ್ವಿಗಳನ್ನ ನೋಡೇವಿ. ಇಲ್ಲಿ ನಮಗ ಒಂದೇ ಲೈನ್ ಒಳಗ ನಮ್ಗೆ ಏನ್ ಕೊಟ್ಬಿಟ್ರು ಈ ಪಾಠದೊಳಗ
19ನೇ ಶತಮಾನದ ಕಾಲವನ್ನ ನಾವು ಭಾರತೀಯ ಪುನರುಜ್ಜೀವನ ಅಥವಾ ಸಮಾಜ ಸುಧಾರಣಾ ಕಾಲ ಅಂತೇಳಿ ಕರಿತೀವಿ ಅಂತೇಳಿ ನಾವು ಆ ಒಂದು ನಿಮ್ಮ ಪಠ್ಯ ಪುಸ್ತಕದೊಳಗ ಕೊಟ್ಬಿಟ್ಟ. ಸೊ ಹಂಗಾರೆ ಇಲ್ಲಿ 19ನೇ ಶತಮಾನ ಅಂತ ಕೊಟ್ಬಿಟ್ರು, ನಮಗ ಇಸ್ವಿ ಒಳಗೆ ಕೊಟ್ಟಾಗಿದ್ ಗೊತ್ತಾಗಿಲ್ಲ. ಸೊ ಹಂಗಾಗಿ ಈ ಶತಮಾನಗಳು ಮತ್ತು ಇಸ್ವಿಗಳನ್ನ ನಿಮಗೆ ಇಷ್ಟೊತ್ತು ನಾನು ತಿಳಿಸಿದೆ. ಹಂಗಾರೆ 19ನೇ ಶತಮಾನ ಅಂತ ಹೇಳಿ ನಾವು ಎಲ್ಲಿಗೆ ಹೇಳ್ಬೇಕೀಗ, 1801ರಿಂದ 1900ನೇ ಇಸ್ವಿವರೆಗೂ ಇದೇನಿದು 19ನೇ ಶತಮಾನ ಆಗೈತಿ. ಹಂಗಾರೆ 1801ರಿಂದ 1900ನೇ ಇಸ್ವಿ ಒಳಗ ಏನೆಲ್ಲ ಘಟನೆಗಳು ನಡೀತಾವ, ಯಾವೆಲ್ಲ ಪ್ರಮುಖ ಘಟನೆಗಳು ನಡೀತಾವಲ್ಲ, ಆ ಒಂದು ಪ್ರಮುಖ ಘಟನೆಗಳನ್ನ ಆಧರಿಸಿ ಈ ಒಂದು ಪಾಠವನ್ನ ನಿಮಗೆ ಕೊಟ್ಟಾರ. ಸೊ ಹಂಗಾರೆ ಈ 1801ರಿಂದ 1900ನೇ ಇಸ್ವಿ ಒಳಗ ಭಾರತದೊಳಗ ಸಾಮಾಜಿಕವಾಗಿ ಮತ್ತು ಧಾರ್ಮಿಕದಲ್ಲಿ ಅನೇಕ ಸುಧಾರಣೆಗಳನ್ನ ತಗೊಂಡ್ಬರ್ತಾರ. ಸೊ ಹಂಗಾಗಿ ಈ ಪಾಠದ ಹೆಸರ ಏನೈತದು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಇವು ಯಾವಾಗ ಆರಂಭ ಆದ್ರೂ 19ನೇ ಶತಮಾನ. ಸೊ 19ನೇ ಶತಮಾನ ಅಂತೇಳಿ ಎಷ್ಟನೇ ಇಸ್ವಿ ಅಂತೇಳಿ 1801ರಿಂದ 1900ನೇ ಇಸ್ವಿ ಒಳಗೆ ನಡೆದಂತ ಘಟನೆಗಳು ಅಂತ ಹೇಳಿ ತಿಳ್ಕೊತೀವಿ ನಾವು. ಹಾಗಂದ್ರೆ ಈ 19ನೇ ಶತಮಾನದ ಕಾಲಘಟ್ಟದೊಳಗ ಭಾರತೀಯರಿಗೆ ಏನೆಲ್ಲ ಉಪಯೋಗಗಳಾದವು ಅಂತ ಹೇಳಿದ್ರ, ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ಬೆಳೀತು. ಅಂದ್ರ ಯುರೋಪಿಯನ್ನರ್ ಏನು ನಮ್ಮ ಭಾರತಕ್ಕೆ ಏನು ಪೋರ್ಚುಗೀಸರಾಗಿರ್ಬೋದು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ಏನು ಭಾರತಕ್ಕೆ ಬಂದಿರ್ತಾರ, ಸೊ ಆ ಪಾಶ್ಚಾತ್ಯ ನಾಗರಿಕತೆ ಅಂದ್ರೆ ಬೇರೆ ಭಾಷೆ, ಇಂಗ್ಲಿಷ್ ಭಾಷೆ ಇರ್ಬೋದು, ಬೇರೆ ಬೇರೆ ಭಾಷೆಗಳ ನಾಗರಿಕತೆ ಏನೈತಿ ಅದರ ಪರಿಚಯ ಯಾರಿಗಾಯ್ತು, ಇಲ್ಲೇ ಭಾರತೀಯರಿಗೆ ಆಯ್ತು. ಅದರ ಸಂಪರ್ಕ ಬೆಳೀತು, ಯಾರಿಗೆ, ಭಾರತೀಯರಿಗೆ ಬೆಳೀತು. ಮೊದಲನೇದು ಉಪಯೋಗ. ಅದೇ ರೀತಿ ಇಂಗ್ಲಿಷ್ ಶಿಕ್ಷಣದ ಸೌಲಭ್ಯ, ಇಂಗ್ಲಿಷ್ ಶಿಕ್ಷಣದ ಸೌಲಭ್ಯ ಎಷ್ಟಿತ್ತು ಅಂತ ಹೇಳಿದ್ರೆ, ಅದು ಇಂಗ್ಲಿಷರು ನಮ್ಮ ಭಾರತಕ್ಕೆ ಬಂದಾಗ ಆ ಇಂಗ್ಲಿಷ್ ಏನು ಒಂದು ಭಾಷೆಯ ಪ್ರಾಮುಖ್ಯತೆ ಭಾರತೀಯರಿಗೆ ಗೊತ್ತಾಯ್ತು. ಇಂಗ್ಲಿಷರು ಎಲ್ಲರೂ ಏನ್ ಮಾಡ್ತಿದ್ರು, ಕಾನೂನುಗಳನ್ನ ಇಂಗ್ಲಿಷ್ನಲ್ಲೇ ಕಾರ್ಯರೂಪಕ್ಕೆ ತರ್ತಿದ್ರು, ಅದು ಭಾರತೀಯರಿಗೆ ಅರ್ಥ ಆಗ್ತಿದ್ದಿಲ್ಲ. ಸೊ ಹಂಗಾಗಿ ಯಾವಾಗ ಇಂಗ್ಲಿಷಲ್ಲಿ ಆರಂಭ ಈ ಎಲ್ಲಾ ಕಾನೂನುಗಳನ್ನ ತಗೊಂಡ್ಬಂದ್ರು, ಅವಾಗ ಭಾರತೀಯರಲ್ಲಿ ಒಂದು ವೈಚಾರಿಕತೆ ಬೆಳೀತು. ಏನ್ ವೈಚಾರಿಕತೆ ಅಂತ ಹೇಳಿದ್ರೆ, ವಿಚಾರ ಮಾಡುವಂತ ಒಂದು ಸಾಮರ್ಥ್ಯ ಬೆಳೀತು. ಯಾಕೆ ಇಂಗ್ಲಿಷ್ ನಾವು ಕಲಿಬಾರ್ದು ಅನ್ನುವಂತ ಮನೋಭಾವ ಭಾರತೀಯರೊಳಗೆ ಬಂತು. ಸೊ ಹಂಗಾಗಿ ಇಂಗ್ಲಿಷ್ ಶಿಕ್ಷಣ ಸೌಲಭ್ಯದಿಂದ ಪ್ರಜಾಪ್ರಭುತ್ವ, ನೋಡ್ರಿ ಪ್ರಜಾಪ್ರಭುತ್ವ ಅಂದ್ರೆ ನಿಮ್ಗೆ ಗೊತ್ತೇ ಐತೆ ಆಲ್ರೆಡಿ. ಏನಪ್ಪಾ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ, ಜನರಿಗಾಗಿ ಜನರಿಗೋಸ್ಕರ ನಡೆಸುವಂತ ಸರ್ಕಾರ. ಅಬ್ರಹಾಂ ಲಿಂಕನ್ ಅವರು ಏನು ಅಮೆರಿಕಾದ ಅಧ್ಯಕ್ಷರಾಗಿದ್ರು, ಅವರು ಈ ಒಂದು ಪರಿಕಲ್ಪನೆಯನ್ನ ಕೊಡ್ತಾರೆ. ಆ ಪ್ರಜಾಪ್ರಭುತ್ವದ ಮಾದರಿ ಭಾರತೀಯರೊಳಗ ಒಂದು ಮೂಡ್ತು ಅನ್ನುವಂತ ಅಂಶವನ್ನ ತಿಳಿತೀವಿ. ಅದೇ ರೀತಿ ರಾಷ್ಟ್ರೀಯತೆ, ನೋಡ್ರಿ ರಾಷ್ಟ್ರೀಯತೆ ಅಂತಂದ್ರೆ ಏನು ಅಂತ ಹೇಳಿದ್ರ, ಒಂದು ಏನು ನಿರ್ದಿಷ್ಟ ಭೂ ಪ್ರದೇಶ ಇದೆ, ಸೊ ನಿರ್ದಿಷ್ಟ ಭೂ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರು ಏನದೀವಿ ನಾವೆಲ್ಲ, ಆ ಎಲ್ಲಾ ಜನರ ಮನಸ್ಸಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ಮೂಡ್ಬೇಕ. ನೋಡ್ರಿ ರಾಷ್ಟ್ರೀಯತೆ ಅಂದ್ರೆ ಏನು ಅಂತೇಳಿ ಮೂರು ಇದ್ರ ಪ್ರಶ್ನೆ ಕೇಳಿದ್ರೆ ನಿಮ್ಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳಿದ್ರೆ, ರಾಷ್ಟ್ರೀಯತೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಭೂ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರ ಮನಸ್ಸಲ್ಲಿ ಮೂಡುವಂತಹ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ. ನೋಡ್ರಿ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ಮೂಡ್ತು ಅಂತ ಹೇಳಿದ್ರೆ ಅದೇನ್ ಅನಿಸ್ಕೊಳ್ತದದು, ರಾಷ್ಟ್ರೀಯತೆ ಅನಿಸ್ಕೊಳ್ತದೆ. ಈ ಪರಿಕಲ್ಪನೆ ಮುಖ್ಯವಾಗಿ 1885 ಏನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮುಂಬೈ ಒಳಗೆ ಸ್ಥಾಪನೆ ಆಗ್ತತಿ, ಅವಾಗ ಈ ರಾಷ್ಟ್ರೀಯತೆ ಬೇರೂರ್ತು. ಯಾಕೆ ಬೇರೂರ್ತು ಅಂತ ಹೇಳಿದ್ರೆ ಇದಕ್ಕೊಂದು ಪ್ರಮುಖ ಕಾರಣ ಏನು ಅಂತೇಳಿ, 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತತಿ. ಸೊ ಅಲ್ಲಿ ಭಾರತೀಯರಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ಸೊ ಆ ಒಗ್ಗಟ್ಟಿನ ಕೊರತೆಯಿಂದ ಏನಾಗಿತ್ತು, ಭಾರತೀಯರು ಸೋಲನ್ನು ಅನುಭವಿಸ್ತಾರ, ಬ್ರಿಟಿಷರ ಮೇಲುಗೈ ಸಾಧಿಸ್ತಾರ. ಅವರು ಕೇವಲ ಸಿಪಾಯಿಗಳ ದಂಗೆ ಅಂತ ಹೇಳಿ ಬ್ರಿಟಿಷರ್ ಅದನ್ನ ಪರಿಗಣನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬ್ರಿಟಿಷರು ಮೋಸದಿಂದ ಅದನ್ನ ಏನ್ ಮಾಡ್ತಿದ್ರು, ಒಗ್ಗಟ್ಟನ್ನ ಮುರಿಯುವಂತ ತಂತ್ರವನ್ನ ಬಳಸಿ ಭಾರತೀಯರನ್ನ ಸೋಲಿಸುವಂತ ಒಂದು ಭಾವನೆನ ಇಲ್ಲಿ ಬೆಳೆಸ್ಕೊತಾರ. ಸೊ ಹಂಗಾಗಿ ಅದನ್ನ ನಿವಾರಣೆ ಮಾಡಕ, ರಾಷ್ಟ್ರೀಯತೆ ಇಲ್ಲ ನಮ್ಮ ಕಡೆ, ಒಗ್ಗಟ್ಟಿಲ್ಲ, ಸೊ ಅದನ್ನ ನಿವಾರಣೆ ಮಾಡಕ್ 1885 ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತತಿ. ಅಲ್ಲಿ ರಾಷ್ಟ್ರೀಯತೆ ನಮ್ಮೊಳಗೆ ಬೆಳಿಬೇಕು ಅನ್ನುವಂತ ಅಂಶವನ್ನ ಚರ್ಚೆ ಮಾಡ್ತಾರ. ಸೊ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ, ಇನ್ನು ಮುಂದೆ ಇಂಥ ಒಂದು ಏನು ಸಮಸ್ಯೆ ಮರುಕಳಿಸಬಾರದು ಅಂತೇಳಿ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆಯನ್ನು ಬೆಳೆಸ್ಕೋಬೇಕು ಅಂತೇಳಿ ಈ ಪರಿಕಲ್ಪನೆ ಬೆಳೆಸಾಕ ಮುಂದಾಗ್ತಾರೆ. ಸೊ ಹಂಗಾಗಿ ಈ ಇಂಗ್ಲಿಷ್ ಶಿಕ್ಷಣದ ಅಥವಾ ಪಾಶ್ಚಾತ್ಯ ಶಿಕ್ಷಣದ ಪ್ರಭಾವದಿಂದ ಕೂಡ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆಯನ್ನು ನಾವು ಇಲ್ಲಿ ಬೆಳೆಸ್ಕೊಳ್ಳುವಂತ ಅಂಶವನ್ನು ನಾವು ತಿಳ್ಕೊತೇವೆ. ಇನ್ನು ವೈಚಾರಿಕತೆ ಬೆಳೀತು ಅಂತ ಹೇಳಿದೆ. ಏನ್ ವೈಚಾರಿಕತೆ ಅಂತ ಹೇಳಿದ್ರೆ, ವಿಚಾರ ಮಾಡುವಂತಹ ಒಂದು ಸಾಮರ್ಥ್ಯ. ಯಾವುದೇ ಕಾನೂನನ್ನ ಬ್ರಿಟಿಷರು ತಗೊಂಡ್ಬಂದ್ರ ಅದನ್ನ ನಾವು ಗೊತ್ತು ಗುರಿ ಇಲ್ಲ ಅದ್ರ ಬಗ್ಗೆ ತಿಳ್ಕೊಲಾದ ಒಪ್ಕೊಳ್ಳುವಂತ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳಿಲ್ಲ ಭಾರತೀಯರು. ಯಾಕಂತ ಹೇಳಿದ್ರೆ ಬ್ರಿಟಿಷರು ತಮಗೆ ಉಪಯೋಗ ಆಗಿರುವಂತಹ ಅಥವಾ ತಮ್ಮ ಕಾನೂನುಗಳನ್ನ, ತಮಗೆ ಅನುಕೂಲವಾಗಿರುವಂತಹ ಕಾನೂನುಗಳನ್ನ ಇಂಗ್ಲಿಷ್ ನಲ್ಲಿ ಜಾರಿಗೆ ತರೋದ್ರಿಂದ
ಭಾರತೀಯರಿಗೆ ಇಂಗ್ಲಿಷ್ ಅಲ್ಪ ಸ್ವಲ್ಪ ಬರ್ತಿತ್ತು. ಹಾಗಾಗಿ ಇಂಗ್ಲಿಶಿನ ಶಿಕ್ಷಣದ ಕೊರತೆ ಭಾರತೀಯರಲ್ಲಿತ್ತು. ಯಾವಾಗ ಇಂಗ್ಲಿಷಲ್ಲಿ ಕಾನೂನುಗಳನ್ನ ಬ್ರಿಟಿಷರು ತರೋಕೆ ಆರಂಭ ಮಾಡಿದಾಗ ನಾವು ಭಾರತೀಯರೆಲ್ಲರೂ ಕೂಡ ಇಂಗ್ಲಿಷವನ್ನು ಅರ್ಥ ಮಾಡ್ಕೋಬೇಕು, ಏನು ವೈಚಾರಿಕತೆ ಅಂದ್ರೆ ವಿಚಾರ ಮನೋಭಾವನೆಯನ್ನು ಬೆಳೆಸ್ಕೊಂಡು ಅನೇಕ ಪ್ರಜ್ಞಾವಂತ ಭಾರತೀಯರು ಏನ್ ಮಾಡಿದ್ರು, ನಾಯಕರು ಇಂಗ್ಲಿಷ್ ಭಾಷೆಯನ್ನ ಅಧ್ಯಯನ ಮಾಡಿ ಆ ಇಂಗ್ಲಿಷ್ ಭಾಷೆಯಲ್ಲಿ ಇರುವಂತಹ ಕಾನೂನುಗಳನ್ನ ಏನು ಲೋಕಲ್ ಲ್ಯಾಂಗ್ವೇಜ್, ಏನು ಭಾರತೀಯರು ಏನು ಸ್ಥಳೀಯ ಭಾಷೆ ಇತ್ತು ಆ ಭಾಷೆಯಲ್ಲಿ ಅದನ್ನ ಏನ್ ಮಾಡಿದ್ರು, ಆ ಭಾಷೆಯನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಇರುವಂತಹ ಕಾನೂನನ್ನ ಸ್ಥಳೀಯ ಭಾಷೆಯಲ್ಲಿ ಅದನ್ನ ಅನುವಾದ ಮಾಡಿ ವಾಪಸ್ ಏನ್ ಮಾಡಿದ್ರು, ಭಾರತೀಯರು ಎಲ್ಲರಿಗೂ ಅದು ಕಾನೂನಿನ ಅರ್ಥವನ್ನ ಮಾಡ್ಸಕ್ಕೆ ಮುಂದಾಗ್ತಾರೆ. ಸೊ ಹಂಗಾಗಿ ಇಲ್ಲಿ ಬ್ರಿಟಿಷರು ಸಹ ಇದನ್ನ ಬೆಂಬಲಿಸ್ತಾರ. ಯಾಕೆ ಬೆಂಬಲಿಸಿರು ಅನ್ನುವಂತ ಪ್ರಶ್ನೆ ಬರ್ಬೋದು. ಅವ್ರು ಯಾಕೆ ಬೆಂಬಲಿಸಿದ್ರು ಅಂತ ಹೇಳಿದ್ರೆ ಇದರಿಂದ ಬ್ರಿಟಿಷರಿಗೂ ಸಹ ಒಂದ್ ಸ್ವಲ್ಪ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಕ್ ಅನುಕೂಲ ಆಗ್ತತಿ ಅನ್ನೋದಕ್ಕ ಈ ಸುಧಾರಣಾ ಚಳವಳಿಗೆ ಅವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾರ. ಸೊ ಹಂಗಾಗಿ ಇದನ್ನ ಯಾವ ರೀತಿ ಅವರು ಪದ್ಧತಿಗಳನ್ನ ನಿಷೇಧ ಮಾಡಿದ್ರು ಅಂತ ಹೇಳಿದ್ರೆ ಅದು ಕಾನೂನಿನ ಮೂಲಕ ಹಾನಿಕರ ಪದ್ಧತಿ ಇದ್ವು ಒಂದಿಷ್ಟು ಭಾರತೀಯರೊಳಗೆ. ಏನು ಸಮಾಜದಲ್ಲಿ ಆಗಿನ ಕಾಲದೊಳಗ ಒಂದಿಷ್ಟು ಮೂಢನಂಬಿಕೆಗಳಿದ್ವು, ವಿಗ್ರಹ ಆರಾಧನೆ ಇತ್ತು, ಆಮೇಲೆ ಮೂರ್ತಿ ಪೂಜೆ ಇತ್ತು, ಆಮೇಲೆ ಬಾಲ್ಯ ವಿವಾಹ ಇತ್ತು. ಈ ರೀತಿಯಾಗಿ ಅಂಥ ಪದ್ಧತಿಗಳನ್ನ ಕಾನೂನಿನ ಮೂಲಕ ಬಗೆಹರಿಸುವಂತ ಏನು ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸೊ ಮುಖ್ಯವಾಗಿ ಸತಿ ಸಹಗಮನ ಪದ್ಧತಿ ಇತ್ತು. ಅವೆಲ್ಲವನ್ನ ನಿರ್ಮೂಲನೆ ಮಾಡಕ್ ಬ್ರಿಟಿಷರು ಸಹ ಏನು ಭಾರತೀಯರಿಗೆ ಬೆಂಬಲವನ್ನ ಕೊಡ್ತಾರೆ. ಸೊ ಹಂಗಂದ್ರ ಇಲ್ಲಿ ಪ್ರಮುಖ ಸುಧಾರಣಾ ಚಳವಳಿ ನಾಯಕರು ಯಾರು, ಈ ಪಾಠದೊಳಗೆ ನಾವು ತಿಳ್ಕೊಳ್ಬೇಕಾಗಿರುವ ಅಂಶಗಳು, ನಾವು ಈ ಪಾಠ ಪೂರ್ತಿ ಅರ್ಥ ಆಗ್ಬೇಕಂದ್ರೆ ನಮ್ಗ ಇಲ್ಲೇ ಪ್ರಮುಖ ಸುಧಾರಣಾ ಚಳವಳಿಗಾರರ ಸೊ ಅವ್ರ ಬಗ್ಗೆ ತಿಳ್ಕೊಂಡ್ವಿ ಅಂದ್ರೆ ಕಂಪ್ಲೀಟ್ ಈ ಪಾಠ ನಮ್ಗೆ ಅರ್ಥ ಆದಂಗ. ಸೊ ಹಂಗಂದ್ರ ಈ ಪ್ರಮುಖ ಸುಧಾರಣಾ ಚಳವಳಿ ನಾಯಕರು ಯಾರು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ರಾಮ್ ಮೋಹನ್ ರಾಯ್. ಯಾರಿವರು? ರಾಮ್ ಮೋಹನ್ ರಾಯ್. ಇವರು ಬ್ರಹ್ಮ ಸಮಾಜದ ಸ್ಥಾಪಕರಾಗ್ಯಾರ. ಸೊ 1814 ಬ್ರಹ್ಮ ಸಭಾ ಅನ್ನುವಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರ. ಮುಂದದು 1828 ಬ್ರಹ್ಮ ಸಮಾಜ ಆಗಿ ಅದು ಮಾರ್ಪಾಡನ್ನ ಹೊಂದುತ್ತೆ. ಸೊ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂತ ಹೇಳಿ ರಾಮ್ ಮೋಹನ್ ರಾಯ್. ಏನು ರಾಮ್ ಮೋಹನ್ ರಾಯ್ ಅಂತ ಹೇಳ್ತಾರಲ್ಲ ಅಂತ ನೀವು ತಿಳ್ಕೊಬಹುದು. ನಮ್ಮ ಇತಿಹಾಸದೊಳಗೆ ಒಂದ್ ಹೆಸರು ನಿಮ್ಗೆ ನೆನಪಿರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳಿ. ಆ ರಾಜಾರಾಮ್ ಮೋಹನ್ ರಾಯ್ ಅವರೇ ರಾಮ್ ಮೋಹನ್ ರಾಯ್. ಯಾಕೆ ಇಲ್ಲಿ ರಾಮ್ ಮೋಹನ್ ರಾಯ್ ಅಂತ ಬರ್ದಿರಿ ಮತ್ತು ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ತೀರಿ ಅಂತ ಹೇಳಿ ನಿಮ್ಗೆ ಯೋಚನೆ ಬರ್ಬೋದು. ಅದಕ್ಕೆ ಪರಿಹಾರ ಅಥವಾ ಅದಕ್ಕೊಂದು ರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯ್ ಹೆಂಗಾದ್ರು ಅಂತ ಹೇಳಿದ್ರೆ ಏನು 1828 ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದ್ಮೇಲೆ ಅನೇಕ ಸುಧಾರಣೆಗಳನ್ನ ಈ ರಾಮ್ ಮೋಹನ್ ರಾಯ್ ಅವರು ಜಾರಿಗೆ ತೊಗೊಂಡ್ಬರ್ತಾರ. ಬಹಳಷ್ಟು ಪ್ರಚಲಿತವಾಗಿ ಬ್ರಹ್ಮ ಸಮಾಜ ಏನಾಗ್ತತಿ ಒಂದು ಪ್ರಸಿದ್ಧಿಯನ್ನ ಪಡಿತಾ ಹೋಗ್ತದ. ಮುಂದ ಏನು ಮೊಘಲ್ ಬಾದ್ಶಾ ಇರ್ತಾನ, ಮೊಘಲರ ಆಳ್ವಿಕೆ ಇರ್ತದೆ ಆ ಸಂದರ್ಭದೊಳಗ. ಮೊಘಲ್ ಬಾದ್ಶಾ ಏನ್ ಮಾಡ್ತಾನಂತ ಹೇಳಿ ಈ ರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಅನ್ನುವಂತ ಬಿರುದನ್ನು ಕೊಡ್ತಾನೆ. 1829 ಮೊಘಲ್ ಬಾದ್ಶಾ ರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಅನ್ನುವಂತ ಬಿರುದನ್ನು ಕೊಡ್ತಾರ. ಸೊ ಅಲ್ಲಿಂದ ರಾಮ್ ಮೋಹನ್ ರಾಯ್ ಅವರು ರಾಜಾರಾಮ್ ಮೋಹನ್ ರಾಯ್ ಅವರಾಗಿ ಏನ್ ಮಾಡ್ತಾರಂತ ಪ್ರಸಿದ್ಧಿಯನ್ನ ಇತಿಹಾಸದೊಳಗೆ ಶಾಶ್ವತವಾದ ಒಂದು ಸ್ಥಾನವನ್ನ ಪಡಿತಾರೆ. ಸೊ ಇನ್ನು ಒಬ್ರು ಸುಧಾರಣಾ ಚಳವಳಿ ನಾಯಕರು ಯಾರು ಅಂದ್ರೆ ಮತ್ತೊಬ್ರು ದಯಾನಂದ ಸರಸ್ವತಿ. ನೀವು ಹೆಸರು ಕೇಳಿರ್ಬೋದು, ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರಾಗ್ಯಾರ. ವೇದಗಳಿಗೆ ಹಿಂದಿರುಗಿ ಅನ್ನುವಂತ ಒಂದು ಕರೆಯನ್ನು ಕೊಡ್ತಾರೆ. ಯಾಕಂದ್ರೆ ಆ ಮೂಢನಂಬಿಕೆಗಳು ಆ ಒಂದು ಪ್ರಜ್ಞಾವಂತ ಭಾರತೀಯರಿಗೆ ಅವರು ಮನವೊಲಿಸಾಕ ಶುದ್ಧಿ ಚಳವಳಿಯನ್ನು ಕೂಡ ಆರಂಭ ಮಾಡ್ತಾರೆ ಮುಂದೆ. ಸೊ ವೇದಗಳನ್ನ ಓದ್ರಿ ವಾಪಸ್ ನೀವು ಅಂತೇಳಿ ಅವರು ಕರೆಯನ್ನು ಕೊಡ್ತಾರೆ. ಜೊತೆಗೆ ಆರ್ಯ ಸಮಾಜದ ಸ್ಥಾಪಕರಾಗ್ಯಾರ. ಅವರು ಕೂಡ ಪ್ರಮುಖ ಸುಧಾರಣಾ ಚಳವಳಿಯ ನಾಯಕರಾಗ್ಯಾರ. ಮತ್ತೋರ್ವ ಸುಧಾರಣಾ ಚಳವಳಿಯ ನಾಯಕರು ಯಾರು ಅಂತ ಹೇಳಿದ್ರೆ ಮಹಾದೇವ ಗೋವಿಂದ ರಾನಡೆ. ನೋಡ್ರಿ, ಮಹಾದೇವ ಗೋವಿಂದ ರಾನಡೆ ಯಾರು, MG ರಾನಡೆ ಯಾರು ಅಂತ ಹೇಳಿದ್ರ ಅವರು ಪ್ರಾರ್ಥನಾ ಸಮಾಜದ ನಾಯಕರು. ಸೊ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಬೇರೆ, ಬಟ್ ಇವರು ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರು. ಯಾಕೆ ಹಂಗಂದ್ರೆ ಪ್ರಾರ್ಥನಾ ಸಮಾಜದ ನಾಯಕರು ಇವ್ರನ್ನ ಯಾಕೆ ಬರೆದ್ರಿ? ಪ್ರಾರ್ಥನಾ ಸಮಾಜದ ಸ್ಥಾಪಕರನ್ನ ನೀವು ಆತ್ಮಾರಾಮ್ ಪಾಂಡುರಂಗ್ ಅವ್ರ ಹೆಸರು ಬರೀಬೋದಿತ್ತು ಅಂತ ನಿಮ್ ಮನ್ಸಾಗ ಬರ್ಬೋದು. ಆದ್ರ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ್ರವ್ರು ಆದ್ರೂ ಕೂಡ ಅದನ್ನ ಹೆಚ್ಚು ಪ್ರಚಲಿತದಲ್ಲಿ, ಅದನ್ನ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದು ಅದು ದೇಶದೆಲ್ಲೆಡೆ ಪ್ರಸರಿಸಲು ಪ್ರಮುಖ ಪಾತ್ರ ವಹಿಸಿದ ನಾಯಕರು ಯಾರು ಅಂತ ಹೇಳಿದ್ರೆ ಪ್ರಾರ್ಥನಾ ಸಮಾಜದ ಮಹಾದೇವ ಗೋವಿಂದ ರಾನಡೆ ಅವರು. ಹಂಗಾಗಿ ಮಹಾದೇವ ಗೋವಿಂದ ರಾನಡೆ ಅವರು ಏನದಾರಲ್ಲ, ಅವರು ಅಲ್ಲೇ ಇದಲ್ಲ. ಸೊ ಹಂಗಾರೆ ಮಹಾದೇವ ಗೋವಿಂದ ರಾನಡೆ ಯಾರು ಅಂತ ಹೇಳಿದ್ರೆ ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರ ಆಗ್ಯಾರ ಅಂತ ತಿಳ್ಕೊಬಹುದು. ಇನ್ನೋರ್ವ ಸಮಾಜ ಸುಧಾರಣಾ ಚಳವಳಿಯ ನಾಯಕರು ಯಾರು ಅಂತ ಹೇಳಿದ್ರೆ ಜ್ಯೋತಿಬಾ ಫುಲೆ. ಇವರು ಸತ್ಯ ಶೋಧಕ ಸಮಾಜದ ಒಂದು ಸ್ಥಾಪಕರಾಗ್ಯಾರ. ಜ್ಯೋತಿಬಾ ಫುಲೆ ಅವರು ಇವರು ಕೂಡ
ಪ್ರಮುಖ ಸುಧಾರಣಾ ಚಳವಳಿಯ ನಾಯಕರು. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಏನು ಭಾರತದ ಆಧ್ಯಾತ್ಮಿಕ ನಾಯಕರಾಗಿದ್ದರು. ಮತ್ತು 1893 ಒಳಗೆ ಅಮೆರಿಕಾದ ಚಿಕಾಗೋ ಸಮ್ಮೇಳನದೊಳಗೆ ಒಂದು ಪ್ರಮುಖ ಭಾಷಣವನ್ನು ಕೊಡ್ತಾರ. ಅಲ್ಲಿಂದ ಭಾರತ ದೇಶದ ಕೀರ್ತಿ ಇಡೀ ವಿಶ್ವದೆಲ್ಲೆಡೆ ಪ್ರಸರಿಸಕ್ಕೆ ಕಾರಣ ಆಗುವಂತಹ ಆಧ್ಯಾತ್ಮಿಕ ನಾಯಕರು. ಇವರು ಕೂಡ ಸಮಾಜ ಸುಧಾರಣಾ ಚಳವಳಿಯ ಪ್ರಮುಖ ನಾಯಕರಾಗ. ಇನ್ನು ಆನಿ ಬೆಸೆಂಟ್ ಅಂತ ಹೆಸರು ಕೇಳಿರ್ಬೋದು. ಆನಿ ಬೆಸೆಂಟ್ ಯಾರು ಅಂತ ಹೇಳಿದ್ರೆ ಐರ್ಲ್ಯಾಂಡಿನ ಮಹಿಳೆ. ಇವರು ಐರ್ಲ್ಯಾಂಡ್ ದೇಶದ ಮಹಿಳೆ, ಐರಿಷ್ ಮಹಿಳೆ. ಇವರು ಏನು ರಾಷ್ಟ್ರೀಯ ಕಾಂಗ್ರೆಸ್ ಏನು ಹೇಳಿದೆ 1885 ಒಳಗೆ, ಅವಾಗ ಏನು ರಾಷ್ಟ್ರೀಯ ಕಾಂಗ್ರೆಸ್ಸಿನ 1917 ಅದರ ಒಂದು ಅಧ್ಯಕ್ಷತೆಯನ್ನ ವಹಿಸಿದಂತಹ ಮೊದಲ ಮಹಿಳೆ ಯಾರು ನೋಡ್ರಿ, ಪ್ರಶ್ನೆ ಕೇಳ್ಬೋದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಆಗಿದ್ರು ಅಂತ ಹೇಳಿದ್ರೆ ಅವರು ಆನಿ ಬೆಸೆಂಟ್ ಆಗಿದ್ರು. ಎಷ್ಟರೊಳಗೆ ಅಂತ ಹೇಳಿದ್ರೆ 1917 ಅನ್ನುವಂಥ ಅಂಶವನ್ನು ತಿಳ್ಕೊತೀವಿ. ಇವರು ಕೂಡ ಪ್ರಮುಖ ಸುಧಾರಣಾ ಚಳವಳಿಯ ನಾಯಕರು ಆಗ್ಯಾರ. ಮತ್ತೆ ಸರ್ ಸೈಯದ್ ಅಹಮದ್ ಖಾನ್ ಅಂತ ಹೇಳಿ ಇವರು ತತ್ವಜ್ಞಾನಿ ಮತ್ತು ಶಿಕ್ಷಣ ತಜ್ಞ ಆಗಿದ್ರು. ಏನು ಮುಸ್ಲಿಂ ಜನಾಂಗದ ಒಂದು ಮುಸ್ಲಿಂ ಜನಾಂಗಕ್ಕೂ ಕೂಡ ಇಂಗ್ಲಿಷ್ ಶಿಕ್ಷಣ ಬೇಕು ಅಂತೇಳಿ ಅವರು ಮುಂದೆ ಅಲಿಗಢ್ ವಿಶ್ವವಿದ್ಯಾಲಯ ಆ ಒಂದು ಆರಂಭ ಮಾಡೋಕ್ಕೂ ಕೂಡ ಕಾರಣ ಆಗ್ತಾರೆ. ಅವರು ಕೂಡ ಪ್ರಮುಖ ಸುಧಾರಣಾ ಚಳವಳಿಯ ನಾಯಕರು ಆಗ್ಯಾರ. ಇನ್ನು ನಾರಾಯಣ ಗುರು ಅವರು ಕೂಡ ಸುಧಾರಣಾ ಚಳವಳಿಯ ನಾಯಕರಾಗ್ಯಾರ. ಇವರು ಶ್ರೀ ನಾರಾಯಣ ಗುರು ಪರಿಪಾಲಂ ಅನ್ನುವಂಥ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಇನ್ನು ಪೆರಿಯಾರ್ ಅವರು ಕೂಡ, ಪೆರಿಯಾರ್ ರಾಮಸ್ವಾಮಿ ಅಂತ ಹೇಳಿ ಬರ್ತಾರೆ. ಇವರು ಕೂಡ ಪೆರಿಯಾರ್ ಅವರು ಕೂಡ ಸಮಾಜ ಸುಧಾರಣಾ ಚಳವಳಿಯ ಪ್ರಮುಖ ನಾಯಕರಾಗ್ಯಾರ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಇದು ಬರೀ ನಾವು ಈ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯ ಇದು ಪೀಠಿಕೆ ರೂಪದೊಳಗೆ ನಿಮಗೆ ಈಗ ಅರ್ಥ ಆಗಿರ್ಬೋದು. ನಾವು ಈ ಪಾಠದೊಳಗ ಏನು ಓದೋರಿದ್ದೀವಿ ಮತ್ತು ಯಾವ ಅಂಶಗಳನ್ನ ನಾವು ಈ ಪಾಠದೊಳಗೆ ತಿಳ್ಕೊಂಡ್ರೆ ಅಲ್ಲಿ ನಾವು ಈ ಪಾಠ ನಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತೈತಿ ಅನ್ನುವಂಥ ಒಂದು ನಿಮಗೆ ಈ ಅರ್ಥ ಆಗಿರ್ಬೋದು ಅನ್ಕೋತೇನೆ. ಯಾಕಂತ ಹೇಳಿದ್ರೆ ಈ ಎಲ್ಲ ಪ್ರಮುಖ ಸುಧಾರಣಾ ಚಳವಳಿಯ ನಾಯಕರ ಬಗ್ಗೆನೇ ಈ ಪಾಠ ಕಂಪ್ಲೀಟ್ ಆಗಿ ಇರೋದು. ಅವರ ಬಗ್ಗೆ ಒಂದೊಂದಾಗಿ ಮುಂದಿನ ವಿಡಿಯೋದೊಳಗೆ ಏನಾಗ್ತದೆ ಅಂತ ಹೇಳಿ ಅವರಲ್ಲಿ ಪ್ರಮುಖವಾಗಿ ಯಾರ್ಯಾರು ಏನೇನು ಸುಧಾರಣೆಗಳು ತಂದ್ರು, ಯಾವೆಲ್ಲ ಹೋರಾಟಗಳನ್ನು ಮಾಡಿದ್ರು, ಆಮೇಲೆ ಜನರಿಗೆ ಯಾವ ರೀತಿ ಸಂದೇಶಗಳನ್ನು ಕೊಟ್ಟರು ಅನ್ನುವಂಥ ಅಂಶಗಳನ್ನ ವಿಸ್ತಾರವಾಗಿ ಮುಂದಿನದಾಗಿ ನಾವು ನೋಡೋಣ. ಧನ್ಯವಾದಗಳು.